ಎಲ್ಲರಿಗೂ ನಮಸ್ಕಾರ. ಸೊ ನೀವೇನಾದರೂ ನಿಮ್ಮ ಒಂದು ಫ್ರೀ ಟೈಮಲ್ಲಿ ನಿಮ್ಮ ಕೈಯಲ್ಲಿರೋ ಸ್ಮಾರ್ಟ್ ಫೋನ್ ಯೂಸ್ ಮಾಡಿ ಹಣ ಅರ್ನ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿದ್ದೀರಾ? ಒಂದು ಹೌಸ್ ವೈಫ್ ಆಗಿ ಫ್ಯಾಮ್ಲಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಬೇಕು, ಇಲ್ಲ ಸ್ಟೂಡೆಂಟ್ ಆಗಿ ನನ್ನ ಒಂದು ಎಜುಕೇಷನ್ ಖರ್ಚುಗಳನ್ನ ನಾನೇ ನೋಡ್ಕೊಳ್ಬೇಕು ಅನ್ನೋ ಮೈಂಡ್ಸೆಟ್ ಇರೋರಾದರೆ, ಇಲ್ಲಾಂದರೆ 9 to 5 ಜಾಬ್ ಮಾಡ್ತಾ ಸ್ಯಾಲ್ರಿ ಅಷ್ಟು ಕಂಫರ್ಟಬಲ್ ಇಲ್ಲ, ನಿಮ್ಮ ಒಂದು ಎಕ್ಸ್ಟ್ರಾ ಕಮಿಟ್ಮೆಂಟ್ಸ್ಗೆ ಸಾಲ್ತಾ ಇಲ್ಲ, ಆ ಒಂದು ಎಕ್ಸ್ಟ್ರಾ ಇನ್ಕಮ್ ಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿದ್ದರೆ ನಿಮಗೆ ಈ ಆಪರ್ಚುನಿಟಿ ಸೂಟಬಲ್ನು. ಸೊ ನೀವು ಈ ಆಪರ್ಚುನಿಟಿ ಏನು ಅಂತ ತಿಳ್ಕೊಳ್ಬೇಕಾಗಿದ್ರೆ ನನ್ನ ಎಂಟೈರ್ ವಿಡಿಯೋ ವಾಚ್ ಮಾಡಿ ಮಿಸ್ ಮಾಡ್ದಿರಾ. ಸೊ ನೀವು ಸ್ಕಿಪ್ ಮಾಡ್ದಿರಾ ವಾಚ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ಥರ ಒಂದು ಆಪರ್ಚುನಿಟಿ. ಸೊ ಫ್ರೀ ಟೈಮಲ್ಲಿ ನಮ್ಮ ಸ್ಮಾರ್ಟ್ ಫೋನ್ ಯೂಸ್ ಮಾಡಿ ನಾವು ಸುಮ್ಮನೆ ಲೈಕ್ ಇನ್ಸ್ಟಾಗ್ರಾಮ್ ರೀಲ್ಸ್ ಇಲ್ಲ ಯೂಟ್ಯೂಬ್ ವಿಡಿಯೋಸ್ ನೋಡಿ ವೇಸ್ಟ್ ಮಾಡ್ತೀವಿ. ಅದೇ ಟೈಮ್ ಯೂಸ್ ಮಾಡಿ ಹೇಗೆ ಪಾರ್ಟ್ ಟೈಮಲ್ಲಿ ಮಂತ್ಲಿ ಒಂದು 30,000 to 40,000 ಅರ್ನ್ ಮಾಡ್ಬೋದು ಅಂತ ನಾನಿಲ್ಲಿ ನಿಮಗೆ ಗೈಡ್ ಮಾಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಾ ವಾಚ್ ಮಾಡಿ, ಆ್ಯಂಡ್ ಇಂಟ್ರೆಸ್ಟ್ ಇದ್ದರೆ ನನ್ನ ವಾಟ್ಸಪ್ ಮೂಲಕ ನನ್ನ ರೀಚ್ ಮಾಡಿ. ಓಕೆ, ವೆರಿ ಗುಡ್. ಸೊ ಇವತ್ತು ನಾವು ತಿಳ್ಕೊಳ್ತಾ ಇರೋ ಆನ್ಲೈನ್ ಬಿಸ್ನೆಸ್ ಮಾಡೆಲ್ ಹೆಸರು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು? ಬೇಸಿಕಲಿ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ ಪ್ರಾಡಕ್ಟ್ನ ಜನಗಳಿಗೆ ತಲುಪಿಸ್ಬೇಕಾದ್ರೆ ಇವಾಗ ಕೋಟಿ ಜನಗಳಿರ್ತಾರೆ, ಅವ್ರಿಗೆ ಹೇಗೆ ತಲುಪಿಸ್ತಾರೆ? ಸೊ ಅದು ತುಂಬ ಒಂದು ಡಿಫಿಕಲ್ಟ್ ಪ್ರೋಸೆಸ್ ಅಲ್ವಾ? ಅದಕ್ಕೆ ಒಂದು ಮೀಡಿಯೇಟರ್ ಅಂತ ಇರ್ತಾರೆ. ಅವ್ರಿಗೆ ಬಂದು ಒಂದು ಯುನಿಕ್ ಲಿಂಕ್ ಅಂತ ಕೊಟ್ಟಿರ್ತಾರೆ. ಆ ಮೀಡಿಯೇಟರ್ ಆ ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಆ್ಯಂಡ್ ಅವರು ಲಿಂಕ್ ಮೂಲಕ ಯಾರು ಕಸ್ಟಮರ್ ತೊಗೊಳ್ತಾರೋ ಆ ಮೀಡಿಯೇಟರ್ಗೆ ಇಷ್ಟು ಅಂತ ಕಮಿಷನ್ ಕಂಪ್ನಿ ಕೊಡುತ್ತೆ. ಓಕೆ, ಸೊ ಆ್ಯಂಡ್ ಕಸ್ಟಮರ್ಗೆ ಕೂಡ ಇಷ್ಟು ಅಂತ ಪರ್ಸೆಂಟೇಜ್ ಡಿಸ್ಕೌಂಟ್ ಬರುತ್ತೆ. ಈ ಮಾಡೆಲ್ನ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾರೆ. ಸೊ ಇವತ್ತು ಕೂಡ ನಾವು ಅದೇ ರೀತಿಯಾದ ಒಂದು ಆನ್ಲೈನ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಆದರೆ ಇದರಲ್ಲಿ ಬಂದು ಪ್ರಾಡಕ್ಟ್ ಅಲ್ಲ, ಇದು ಒಂದು ಆನ್ಲೈನ್ ಕೋರ್ಸಸ್. ಫಾರ್ ಎಕ್ಸಾಂಪಲ್ ಇವಾಗ ಅಮೆಝಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ ಇವೆಲ್ಲ ಬಂದು ಲೀಡಿಂಗ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಕಂಪನೀಸ್. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಡಿಫ್ರೆಂಟ್ ಬ್ರ್ಯಾಂಡ್ಸ್, ಇವಾಗ ಲಿವೈಸ್ ಆಗಲಿ, ಐಫೋನ್ ಆಗಲಿ, ಸ್ಯಾಮ್ಸಂಗ್ ಆಗಲಿ, ಈ ಥರ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಅವರು ಸೇಲ್ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಾವು ಮಾಡ್ತಾ ಇರೋದು ಕೋರ್ಸಸ್. ಸೊ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೆಲ್ ಬಂದು ವರ್ಲ್ಡ್ ವೈಡ್ ತುಂಬ ಪಾಪ್ಯುಲರ್. US, ಜಪಾನ್, UK ಎಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ಒಂದು ಬೂಮಿಂಗ್ ಪ್ರೊಫೆಷನ್ ಅಂತ ಹೇಳ್ಬೋದು. ಆದರೆ ಇಂಡಿಯಾದಲ್ಲಿ ಇದು ನೆಕ್ಸ್ಟ್ 5 yearsಲ್ಲಿ ಟಾಪ್ 1 ಇಂಡಿಯಾ ಪೊಸಿಷನ್ ಇರುತ್ತೆ. ಯಾಕಂದರೆ ನಮ್ಮ ಇಂಡಿಯಾದ ಪಾಪ್ಯುಲೇಷನ್ ಆಗಿದೆ ಕಂಪೇರ್ ಟು ಈ ಕಂಟ್ರೀಸ್. ನಮ್ಮ ಇಂಡಿಯಾದಲ್ಲಿ 150 crores ಜನ ಇದ್ದಾರೆ, ಆ್ಯಂಡ್ ಡಿಮ್ಯಾಂಡ್ ಕೂಡ ತುಂಬ ಇದೆ. ಸೊ ದಟ್ಸ್ ವೈ ಈಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ಟಾಪ್ ಮೋಸ್ಟ್ ಪೊಸಿಷನಲ್ಲಿ ಇದೆ ಇಂಡಿಯಾದಲ್ಲಿ. ಸೊ ಇವತ್ತು ನಾವು ತಿಳ್ಕೊಳ್ತಾ ಇರೋ ಕಂಪನಿ ಹೆಸರು ಬಿಸ್ಗುರುಕುಲ್ ಅಂತ. ಬಿಸ್ಗುರುಕುಲ್ ಇಂಡಿಯಾದ ಲೀಡಿಂಗ್ ಇ ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅಂದರೆ ಇದರಲ್ಲಿ ಬಹಳ ಆನ್ಲೈನ್ ಕೋರ್ಸಸ್ನ ಆಫರ್ ಮಾಡ್ತಾ ಇದ್ದಾರೆ. ಇವಾಗ ಕೋವಿಡ್ ನಂತರ ಪ್ರತಿಯೊಂದು ಆನ್ಲೈನ್ ಆಗಿಬಿಟ್ಟಿದೆ. ಇವಾಗ ನಾವೊಂದು ತರಕಾರಿ ತೊಗೊಂಡ್ರು ಕೂಡ ಗೂಗಲ್ ಪೇ, ಫೋನ್ಪೇ ಮಾಡ್ತೀವಿ. ಸೊ ಈ ಡಿಜಿಟಲ್ ಸ್ಕಿಲ್ಸ್ ಕಲ್ತಿರೋರಿಗೆ ಒಳ್ಳೊಳ್ಳೆ ಕೆಲಸಗಳು ಸಿಗ್ತಾ ಇದೆ. ಆ ಅಂತಹ ಒಂದು ಕೆಲಸಗಳು ಸಿಗಬೇಕಂದ್ರೆ ನೀವು ಅಂತಹ ಒಂದು ಸ್ಕಿಲ್ಸ್ನ ಕಲ್ತಿರಬೇಕಾಗುತ್ತೆ. ಇವಾಗ ನೋಡಿದ್ರೆ ನೀವು ಮಾರ್ಕೆಟಲ್ಲಿ ಆ ಸ್ಕಿಲ್ಸ್ ಲಕ್ಷಗಟ್ಟಲೆ ಫೀಸ್ ಕೇಳ್ತಾ ಇದ್ದಾರೆ, ಆ್ಯಂಡ್ ಎಲ್ಲರೂ ಅಷ್ಟು ಫೀಸ್ ಕಟ್ಟಿ ನಾವು ಸೇರೋಕ್ಕಾಗಲ್ಲ ಅಲ್ವಾ? ಅದಕ್ಕೋಸ್ಕರ ಇವರು ತುಂಬ ಕಡಿಮೆ ಬೆಲೆಯಲ್ಲಿ ಆಫರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಯಾವುದೇ ಒಂದು ಕಂಪ್ನಿಗೆ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಫಸ್ಟ್ ಅದರ ಲೀಗಲ್ ಫಾರ್ಮಾಲಿಟೀಸ್ ನೋಡಬೇಕಲ್ವಾ? ನಾನು ಇವಾಗ ಈ ಕಂಪ್ನಿದ ಲೀಗಲ್ ಡಾಕ್ಯುಮೆಂಟ್ಸ್ ಇಡ್ತಾ ಇದ್ದೀನಿ. ಇದು ಗೌರ್ಮೆಂಟ್ ಅಪ್ರೂವ್ಡ್ GST ರಿಜಿಸ್ಟರ್ಡ್ ಕಂಪ್ನಿ. ಆದ್ದರಿಂದನೇ ನಮಗೆ ಪ್ರತಿಯೊಂದು ಪೇಮೆಂಟ್, ಇಲ್ಲಿ ನಮಗೆ ವೀಕ್ಲಿ ಪೇಮೆಂಟ್ ಇರುತ್ತೆ, ಪ್ರತಿಯೊಂದು ಪೇಮೆಂಟು 5% ಟ್ಯಾಕ್ಸ್ ಡಿಡಕ್ಷನ್ ಜೊತೆಗೆ ಸಿಗುತ್ತೆ. ಸೊ ಅಷ್ಟಿದೆ ಲೀಗಲ್ ಡಾಕ್ಯುಮೆಂಟ್ಸ್. ಓಕೆ, ಇಷ್ಟೆಲ್ಲ ಹೇಳಿದ್ರು ಇವ್ರು ಇನ್ನು ಕಂಪ್ನಿ ಬಗ್ಗೆನೇ ಹೇಳ್ತಾ ಇಲ್ಲ, ಆನ್ಲೈನ್ ಅರ್ನಿಂಗ್ ಅಂದರು ಇದೆಲ್ಲ ಡೀಟೇಲ್ಸ್ ಏನಕ್ಕೆ ನಮಗೆ ಕೊಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೀರಲ್ಲ. ಹೌದು, ಈ ಕಂಪ್ನಿ ನಿಮಗೆ ಈ ಕೋರ್ಸಸ್ನ ಲರ್ನ್ ಮಾಡ್ತಾನೆ ಹೇಗೆ ನಾವು ಅರ್ನ್ ಕೂಡ ಮಾಡ್ಬೋದು ಅನ್ನೋ ಒಂದು ಆಪರ್ಚುನಿಟಿನ ತಿಳಿಸ್ತಾ ಇದೆ. ಸೊ ಯಾವ್ಯಾವ ರೀತಿಯಲ್ಲಿ ಈ ಕೋರ್ಸಸ್ ಮೂಲಕ ನಾವು ಅರ್ನ್ ಮಾಡ್ಬೋದು, ಇಲ್ಲಿ ಒನ್ಸ್ ನಾವು ಎನ್ರೋಲ್ ಆದರೆ ಏನೇನು ಮಾಡ್ಬೋದು ಅಂತ ತಿಳಿಸ್ತೇನೆ, ಕೇಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ಹೌದು ಇದು ವಿತ್ ಇನ್ವೆಸ್ಟ್ಮೆಂಟ್ ಜಾಬ್. ನೋಡಿ, ಯಾವುದು ಕೂಡ ಫ್ರೀಯಾಗಿ ಬರಲ್ಲ. ಸೊ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಇಲ್ಲಿ ನಿಮಗೆ ಪ್ರತಿಯೊಂದು ಸ್ಕಿಲ್ಸ್ ಕಲಿಸ್ಕೊಡ್ತಾರೆ, ಆ್ಯಂಡ್ ಈ ಸ್ಕಿಲ್ಸ್ ತುಂಬ ಹೈ ಡಿಮ್ಯಾಂಡ್ ಇದೆ. ಇವಾಗ ನಿಮಗೊಂದು ಸ್ಕಿಲ್ಸ್ ಕಲಿಸ್ಕೊಡ್ತಾ ಇದ್ದಾರೆ, ಕೋರ್ಸಸ್ ಕಲಿಸ್ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಬಹಳ ಶ್ರಮ ಇರುತ್ತೆ. ಅದಕ್ಕೆ ಮೆಂಟಾರ್ಗೆ ಪೇ ಮಾಡಬೇಕು, ಆ್ಯಂಡ್ ಮಧ್ಯದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ಅದನ್ನು ಕ್ಲಾರಿಫೈ ಮಾಡಬೇಕು, ಕಸ್ಟಮರ್ ಸಪೋರ್ಟ್ ಬೇಕು. ಸೊ ಯಾವುದೇ ಬಿಸ್ನೆಸ್ ಆಗಿದ್ರೂ ವಿತ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ಸೊ ನಾವು ಇದರಲ್ಲಿ ಯಾವ್ಯಾವ ಥರ ಕೋರ್ಸಸ್ ಇದೆ ಅಂತ ತಿಳ್ಕೊಳ್ಳೋಣ ಮೊದಲು. ಸೊ ಬಿಸ್ಗುರುಕುಲಲ್ಲಿ ಕೋರ್ಸಸ್ಗಳನ್ನ 4 ರೀತಿ ಡಿವೈಡ್ ಮಾಡಿದ್ದಾರೆ. ಒಂದು ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಒಂದು ಟ್ರಾಫಿಕ್ ಮಾಸ್ಟ್ರಿ, ಒಂದು ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಇನ್ನೊಂದು ಫಿನಾನ್ಸ್ ಮಾಸ್ಟ್ರಿ ಅಂತ. ಸೊ ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ ನಾವು ನಮ್ಮ ಒಂದು ಬ್ರ್ಯಾಂಡ್ನ ಯಾವ ರೀತಿಯಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಕೋರ್ಸ್ಗಳಿರುತ್ತೆ. ಲೈಕ್ ಅದರ ಮುಂದೆ ತಿಳಿಸ್ತಾ ಬರ್ತೀನಿ. ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ನಾವು ಯಾವ ಥರ ನಮ್ಮ ಒಂದು ಬಿಸ್ನೆಸ್ಗೆ ಟ್ರಾಫಿಕ್ ಕ್ರಿಯೇಟ್ ಮಾಡ್ಬೋದು, ಕಸ್ಟಮರ್ಸ್ನ ತೊಗೊಳ್ಬೋದು ಅನ್ನೋ ಒಂದು ತಿಳಿಸುತ್ತೆ. ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ನಿಮಗೆ ಬಹಳ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹೇಗೆ ಇನ್ಫ್ಲುಯೆನ್ಸ್ ಮಾಡಬೇಕು, ಅದ್ರ ಬಗ್ಗೆ ಹೇಗೆ
ಹೇಗೆ ತಿಳಿಸ್ಬೇಕು ಅನ್ನೋಂಥ ಕೋರ್ಸ್ಗಳಿರುತ್ತೆ. ಆ್ಯಂಡ್ ಫಿನಾನ್ಸ್ ಮಾಸ್ಟ್ರಿಯಲ್ಲಿ ಫ್ಯೂಚರಲ್ಲಿ ನೀವು ಯಾವ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾವ ರೀತಿ ಟ್ರೇಡಿಂಗ್ ಮಾಡಿ ಹಣ ಸಂಪಾದನೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾರೆ. ಓಕೆ, ಸೊ ಈಗ ಮೊದಲನೇ ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ಕೋರ್ಸ್ ಹೆಸರು ಬಂದು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಅಂತ. ಬ್ರ್ಯಾಂಡಿಂಗ್ ಮಾಸ್ಟ್ರಿ ಬಂದು ಬೇಸಿಕ್ ಪ್ಯಾಕೇಜ್ ಬಿಸ್ ಗುರುಕುಲಲ್ಲಿ. ಇದರಲ್ಲಿ ನಿಮಗೆ ನಿಮ್ಮ ಬ್ರ್ಯಾಂಡ್ ಹೇಗೆ ಕ್ರಿಯೇಟ್ ಮಾಡಬೇಕು, ಎಕ್ಸಾಂಪಲ್ ಇದರಲ್ಲಿ ಯಾವ್ಯಾವ ಥರ ಕೋರ್ಸಸ್ ಇದೆ ಅಂದರೆ ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್, ವಿಡಿಯೋ ಹೇಗೆ ಮಾಡಬೇಕು, ಇನ್ಸ್ಟಾಗ್ರಾಮ್ ಹೇಗೆ ಯೂಸ್ ಮಾಡಬೇಕು, ಆ ಥರ ಒಂದು ಬೇಸಿಕ್ ಕೋರ್ಸ್ಗಳಿದೆ. ಸೊ ಇವಾಗ ನೀವು ಇನ್ಸ್ಟಾಗ್ರಾಮ್ಗೆ ಹೊಸಬರಾಗಿದ್ದರೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ಅಂದರೆ ಈ ಕೋರ್ಸ್ ಮೂಲಕ ತಿಳ್ಕೊಳ್ಬೋದು. ನೀವು ವಿಡಿಯೋ ಎಡಿಟಿಂಗ್ ಮಾಡಬೇಕಂದ್ರೆ ಈ ವಿಡಿಯೋ ಎಡಿಟರ್ ಕೋರ್ಸ್ ಮೂಲಕ ತಿಳ್ಕೊಳ್ಬೋದು. ಈ ಥರ ಒಂದು ಕೋರ್ಸಸ್ ಹೇಳ್ಕೊಡ್ತಾರೆ. ಪ್ರತಿಯೊಂದು ಕೋರ್ಸು ಆನ್ಲೈನ್ ಇರುತ್ತೆ, ರೆಕಾರ್ಡೆಡ್ ಇರುತ್ತೆ. ನೀವು ಯಾವಾಗ ಫ್ರೀ ಇರುತ್ತೋ ಅವಾಗ ನೀವು ವಾಚ್ ಮಾಡ್ಬೋದು ಆ್ಯಂಡ್ ರಿಪೀಟೆಡಾಗಿ ವಾಚ್ ಮಾಡ್ಬೋದು. ಸೊ ಇದರಲ್ಲಿ ಟೋಟಲ್ ಆಗಿ 7+ ಕೋರ್ಸಸ್ ಇರುತ್ತೆ. ನೆಕ್ಸ್ಟ್ ಬಂಡಲ್ ಹೆಸರು ಬಂದು ಟ್ರಾಫಿಕ್ ಮಾಸ್ಟ್ರಿ ಅಂತ. ನೀವು ಇವಾಗ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಕೋರ್ಸಸಲ್ಲಿ ನಿಮ್ಮ ಒಂದು ಬ್ರ್ಯಾಂಡ್ ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋ ಕೋರ್ಸೆಲ್ಲ ಕಲಿತು ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರ್ತೀರ. ಆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ಮೇಲೆ ಹೇಗೆ ಜನಗಳನ್ನ ನಿಮ್ಮ ಬ್ರ್ಯಾಂಡ್ ಬಗ್ಗೆ ಕರ್ಕೊಳ್ಬೇಕು, ಆ ಒಂದು ವಿಧಾನ ಹೇಗೆ ತಿಳಿಬೇಕು ಅನ್ನೋ ಕೋರ್ಸಸ್ನ ಈ ಟ್ರಾಫಿಕ್ ಮಾಸ್ಟ್ರಿ ಬಂಡಲಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ ಸಿಗಬೇಕಾಗಿರುವಂಥ ಕೋರ್ಸಸ್ ಲೈಕ್ ಗೂಗಲ್ ಆ್ಯಡ್ಸ್ ಇದೆ, ಫೇಸ್ಬುಕ್ ಆ್ಯಡ್ಸ್ ಇದೆ ಆ್ಯಂಡ್ ಎಕ್ಸೆಲ್ ಇದೆ. ಬಹಳ ಕೋರ್ಸಸ್ಸು ತುಂಬ ಹೈ ಡಿಜಿಟಲ್ ಪೇಸ್ ಕೋರ್ಸ್ಗಳಿವು. ಸೊ ಈ ಕೋರ್ಸ್ ಎಲ್ಲ ಇವಾಗಿನ ನಿಮ್ಮ ರೆಸ್ಯೂಮೆಗೆ ಆ್ಯಡೆಡ್ ಬೆನಿಫಿಟ್ ಥರ ಇರುತ್ತೆ. ಆ್ಯಂಡ್ ಅಡ್ವಾಂಟೇಜ್ ಏನಂದರೆ ಈ ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಕೋರ್ಸಸ್ ಕೂಡ ಫ್ರೀ ಬರುತ್ತೆ. ಸೊ ಟೋಟಲ್ ಆಗಿ ನಿಮಗೆ ಒಂದು 12+ ಕೋರ್ಸಸ್ ಸಿಗುತ್ತೆ ಈ ಟ್ರಾಫಿಕ್ ಮಾಸ್ಟ್ರಿ ಬಂಡಲಲ್ಲಿ. ಸೊ ಬೆನಿಫಿಟ್ ಆಫ್ ಟ್ರಾಫಿಕ್ ಮಾಸ್ಟ್ರಿ ಬಂಡಲ್ ಬಂದು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಕೋರ್ಸಸ್ ಕೂಡ ಫ್ರೀ ಇರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ನಿಮಗೆ ಟ್ರಾಫಿಕ್ ಮಾಸ್ಟ್ರಿ ಕೋರ್ಸಸ್ 6+, ಟೋಟಲ್ ಆಗಿ ನಿಮಗೆ 12+ ಕೋರ್ಸಸ್ ಇದರಲ್ಲಿ ಸಿಗುತ್ತೆ. ಸೊ ಇದು ನಮ್ಮ ಸೆಕೆಂಡ್ ಬಂಡಲ್ ಕಾಲ್ಡ್ ಟ್ರಾಫಿಕ್ ಮಾಸ್ಟ್ರಿ. ನಮ್ಮ ಥರ್ಡ್ ಬಂಡಲ್ಗೆ ಬಂದು ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಅಂತೀವಿ. ಸೊ ನೀವು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದೀರಾ, ಸೊ ನಿಮಗೆ ಇನ್ಫ್ಲುಯೆನ್ಸ್ ಟ್ರಾಫಿಕ್ ಇದ್ದಾರೆ, ಜನಗಳಿದ್ದಾರೆ, ಆದರೆ ಏನಂತ ತಿಳಿಸ್ತೀರಾ ನಿಮ್ಮ ಒಂದು ಬ್ರ್ಯಾಂಡ್ ಬಗ್ಗೆ. ಸೊ ಅದಕ್ಕೊಂದು ಕಂಟೆಂಟ್ ಅಂತ ನೀವು ಕೊಡಬೇಕಲ್ಲ, ಅದಕ್ಕೆ ರಿಲೇಟ್ ಆಗಿರೋ ಕೋರ್ಸಸ್ ಅಲ್ಲ ಈ ಇನ್ಫ್ಲುಯೆನ್ಸ್ ಮಾಸ್ಟ್ರಿ. ಅಂದರೆ ನೀವು ಹೇಗೆ ಇನ್ಫ್ಲುಯೆನ್ಸ್ ಮಾಡ್ತೀರಾ ನಿಮ್ಮ ಒಂದು ಕಸ್ಟಮರ್ಸ್ಗೆ. ಸೊ ಬೇಕಾಗಿರೋ ಒಂದು ಕೋರ್ಸಸ್ ಇದರಲ್ಲಿರುತ್ತೆ, ಲೈಕ್ ಕಂಟೆಂಟ್ ರೈಟಿಂಗ್ ಅಂತ, ಕಾಪಿ ರೈಟಿಂಗ್ ಅಂತಿದೆ ಇದರಲ್ಲಿ, ಮತ್ತು ಮಾಸ್ಟರ್ ಪಬ್ಲಿಕ್ ಸ್ಪೀಕಿಂಗ್, ಇವೆಲ್ಲ ತುಂಬ ಹೈ ಡಿಮ್ಯಾಂಡ್ ಇರೋ ಕೋರ್ಸಸ್. ಸೊ ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ನಿಮಗೆ ಬೆನಿಫಿಟ್ಸ್ ಏನಂದರೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ. ಸೊ ಈ 3 ಬಂಡಲ್ಗಳು ಬರುತ್ತೆ. ಸೊ ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ ಕೋರ್ಸಸ್ ಫ್ರೀ ಸಿಗ್ಬಿಡುತ್ತೆ. ಸೊ ಅಂಥ ಒಂದು ಪವರ್ಫುಲ್ ಬಂಡಲ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿ. ಈಗ ನಮ್ಮ ಫೈನಲ್ ಬಂಡಲ್, ದಟ್ ಬೆಸ್ಟ್ ಬಂಡಲ್, ನಾನು ಕೂಡ ಇದರಲ್ಲೇ ಇರೋದು, ಕಾಲ್ಡ್ ಫಿನಾನ್ಸ್ ಮಾಸ್ಟ್ರಿ. ಫಿನಾನ್ಸ್ ಮಾಸ್ಟ್ರಿಯಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟಿಂಗ್ ರಿಲೇಟೆಡ್ ಪ್ರತಿಯೊಂದು ಇದರಲ್ಲಿ ತಿಳಿಸ್ಕೊಡ್ತಾರೆ. ಇವಾಗ ಗೊತ್ತಿರಬೇಕಲ್ವಾ ನಿಮಗೆ ಟ್ರೇಡಿಂಗ್ ಅನ್ನೋದು ಎಂಥ ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ಅಂದರೆ, ಸೊ ಹೇಗೆ ಸುಲಭವಾಗಿ ನೀವು ಹಣ ಡಬಲ್ ಮಾಡ್ಕೊಳ್ಬೋದು ಅನ್ನೋ ಒಂದು ನಾಲೆಡ್ಜ್ ನಿಮಗೆ ಈ ಫಿನಾನ್ಸ್ ಮಾಸ್ಟ್ರಿ ಬಂಡಲಲ್ಲಿ ಸಿಗುತ್ತೆ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಫಿನಾನ್ಸ್ ಮಾಸ್ಟ್ರಿಯಲ್ಲಿ ಏನಂದರೆ ನಿಮಗೆ ಪ್ರತಿಯೊಂದು ಕೋರ್ಸಸ್ ಬಂಡಲ್ ಫ್ರೀ, ಬ್ರ್ಯಾಂಡಿಂಗ್, ಟ್ರಾಫಿಕ್, ಇನ್ಫ್ಲುಯೆನ್ಸ್ ಪ್ರತಿಯೊಂದು ಕೋರ್ಸಸ್ ಕೂಡ ಫ್ರೀ ಬಂದ್ಬಿಡುತ್ತೆ. ಸೊ ದಟ್ಸ್ ವೈ ಎಲ್ಲರೂ ಪ್ರಿಫರ್ ಮಾಡೋದು ಫಿನಾನ್ಸ್ ಮಾಸ್ಟ್ರಿ. ಸೊ ಈಗ ನೀವು ಕೋರ್ಸ್ ಬಿಸ್ ಗುರುಕುಲ್ ಅಂದರೆ ಏನು, ಯಾವ ಥರ ಬಿಸ್ನೆಸ್ ಮಾಡೆಲ್ ಇದರಲ್ಲಿ ನಾವು ಮಾಡ್ತಾ ಇದ್ದೀವಿ, ಮತ್ತು ಅದರ ಇಂಪಾರ್ಟೆನ್ಸ್ ಏನು, ಅದರಲ್ಲಿ ಏನೇನು ಆಫರ್ ಮಾಡ್ತಾ ಇದ್ದಾರೆ, ಲೀಗಲ್ ಡಾಕ್ಯುಮೆಂಟ್ಸ್ ಪ್ರತಿಯೊಂದು ತಿಳ್ಕೊಂಡ್ರಲ್ಲ. ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ಯಾವುದು ಕೂಡ ಫ್ರೀಯಾಗಿ ಬರಲ್ಲ, ಪ್ರತಿಯೊಂದಕ್ಕೂ ಒಂದು ಪ್ರೈಸ್ ಟ್ಯಾಗ್ ಜೊತೆಗೆ ಬರುತ್ತೆ. ಸೊ ಬಿಸ್ ಗುರುಕುಲ್ ಕೋರ್ಸಸ್ಗೂ ಈಚ್ ಕೋರ್ಸಸ್ಗೂ ಒಂದೊಂದು ಪ್ರೈಸ್ ಇದೆ. ಸೊ ಇವಾಗ ನಾನು ನೆಕ್ಸ್ಟ್ ನಿಮಗೆ ತಿಳಿಸ್ತಾ ಇರೋದು ಯಾವ್ಯಾವ ಕೋರ್ಸಸ್ಗೆ ಎಷ್ಟೆಷ್ಟು ಚಾರ್ಜಸ್ ಇದೆ, ಎಷ್ಟು ಡಿಸ್ಕೌಂಟ್ ಆಫರಲ್ಲಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಫಸ್ಟ್ ಬಂಡಲ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ. ಸೊ ಫಸ್ಟ್ ಬಂಡಲ್ ಬಂದು ಬ್ರ್ಯಾಂಡಿಂಗ್ ಮಾಸ್ಟ್ರಿ. ನಾನು ಹೇಳ್ದಂಗೆ ಇಲ್ಲಿ ನಿಮಗೆ 7+ ಕೋರ್ಸಸ್ ಇದೆ. ಮಾರ್ಕೆಟ್ ವ್ಯಾಲ್ಯೂ ಬಂದು 1,37,990 ರೂಪೀಸ್ ಇದೆ ಈ ಕೋರ್ಸಸ್ಗಳದ್ದು ಇಂಡಿವಿಜುವಲ್ ಆಗಿ. ಆದರೆ ಬಿಸ್ ಗುರುಕುಲ್ ವೆಬ್ಸೈಟಲ್ಲಿ ನೀವು ಹೋದರೆ 4,999 ರೂಪೀಸ್ಗೆ ಈ ಒಂದು ಬ್ರ್ಯಾಂಡಿಂಗ್ ಮಾಸ್ಟ್ರಿ ಬಂಡಲ್ ಸಿಗುತ್ತೆ. ಅದೇ ಕೋರ್ಸಸ್ನ ನೀವು ನನ್ನ ಒಂದು ರೆಫರಲ್ ಕೋಡ್ ಯೂಸ್ ಮಾಡಿ ತೊಗೊಂಡ್ರೆ ನಿಮಗೆ 3,499ಗೆ ಸಿಗ್ತಾ ಇದೆ. ಸೊ ಅದು ನನ್ನ ರೆಫರಲ್ ಕೋಡ್ ಡಿಸ್ಕೌಂಟ್ ಪ್ರೈಸ್ ನಿಮಗಾಗಿ. ಸೊ ಇವಾಗ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಪ್ರೈಸ್ ನನ್ನ ಒಂದು ರೆಫರಲ್ ಕೋಡಿಂದ ನಿಮಗೆ ಆಫರಲ್ಲಿ ಸಿಗ್ತಾ ಇರೋದು 3,499 ರೂಪೀಸ್ ಮಾತ್ರ, 7+ ಕೋರ್ಸಸ್. ಓಕೆ, ಸೊ ನೆಕ್ಸ್ಟ್ ಬಂಡಲ್ ಬಂದು ಟ್ರಾಫಿಕ್ ಮಾಸ್ಟ್ರಿ. ಸೊ ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಕೋರ್ಸಸ್ಸು ಫ್ರೀ ಬಂದುಬಿಡುತ್ತೆ, ನಾನು ಮೊದಲೇ ಹೇಳ್ದಂಗೆ. ಸೊ ಇದ್ರದ್ದು ಮಾರ್ಕೆಟ್ ಪ್ರೈಸ್ ಬಂದು 1,86,982 ರೂಪೀಸ್. ಆ್ಯಂಡ್ ಬಿಸ್ ಗುರುಕುಲ್ ವೆಬ್ಸೈಟಲ್ಲಿ ನೀವು ತೊಗೊಂಡ್ರೆ 8,999 ರೂಪೀಸ್ಗೆ ಸಿಗ್ತಾ ಇದೆ. ಅದೇ ನನ್ನ ಒಂದು ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಕೇವಲ 5,999 ರೂಪೀಸ್ಗೆ ಈ ಎಂಟೈರ್ ಟ್ರಾಫಿಕ್ ಮಾಸ್ಟ್ರಿ ಬಂಡಲ್ ಸಿಗ್ತಾ ಇದೆ. ಸೊ ಬೆಸ್ಟ್ ಪ್ರೈಸಲ್ಲಿ ಟ್ರಾಫಿಕ್ ಮಾಸ್ಟ್ರಿ ನನ್ನ ಒಂದು ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ 5,999 ರೂಪೀಸ್ಗೆ ಲಿಮಿಟೆಡ್ ಟೈಮ್ ಪೀರಿಯಡ್ ಆಫರಲ್ಲಿ ನಿಮಗೆ ಇದು ಸಿಗ್ತಾ ಇದೆ.
ಆ್ಯಂಡ್ ಥರ್ಡ್ ಬಂಡಲ್ ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ನಾನು ಹೇಳ್ದಂಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ ಕೋರ್ಸಸ್ ಫ್ರೀ ಬಂದುಬಿಡುತ್ತೆ. ಟೋಟಲಿ 15+ ಕೋರ್ಸಸ್ ಸಿಗುತ್ತೆ ನಿಮಗೆ. ಸೊ ಇದು ಮಾರ್ಕೆಟ್ ವ್ಯಾಲ್ಯೂ ಬಂದು 2,39,979 ಇದೆ. ಅದೇ ಬಿಸ್ಗುರುಕುಲ್ ವೆಬ್ಸೈಟಲ್ಲಿ ನೀವು ಹೋದರೆ 15,999 ಸಿಗ್ತಾ ಇದೆ. ಅದೇ ನನ್ನ ಯೂನಿಕ್ ಕೋಡ್ ಯೂಸ್ ಮಾಡಿ ನೀವು ಈ ಕೋರ್ಸ್ ಬಂಡಲ್ನ ತೊಗೊಂಡ್ರೆ 10,999 ರುಪೀಸ್ಗೆ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಇನ್ಫ್ಲುಯೆನ್ಸ್ ಮಾಸ್ಟ್ರಿ ಪ್ಯಾಕೇಜ್ ಬಂಡಲ್ ಸಿಗ್ತಾ ಇದೆ. ಸೊ 10,999 ರುಪೀಸ್. ನೆಕ್ಸ್ಟ್ ಬಂದು ಲಾಸ್ಟ್ ಬಂಡಲ್ ಫಿನಾನ್ಸ್ ಮಾಸ್ಟ್ರಿ. ಇದು ನನ್ನ ಪರ್ಸ್ನಲ್ ಫೇವ್ರೇಟ್, ಬಿಕಾಸ್ ನಾನು ಕೂಡ ಫಿನಾನ್ಸ್ ಮಾಸ್ಟ್ರಿಯಲ್ಲೇ ಇರೋದು ಆ್ಯಂಡ್ ನನ್ನ ಗ್ರೋತು ನೀವು ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ. ಸೊ ಮಾರ್ಕೆಟ್ ವ್ಯಾಲ್ಯೂ ಫಿನಾನ್ಸ್ ಮಾಸ್ಟ್ರಿ ಬಂದು 3,39,979. ಹೌದು, ಈ ಎಲ್ಲ ಕೋರ್ಸ್ಗಳ ಬೆಲೆ ಇಂಡಿವಿಜುವಲ್ ಆಗಿ ನೀವು ಕೇಳಿದ್ರೆ ಇಷ್ಟು 3 lakhs ಪ್ಲಸ್ ಆಗುತ್ತೆ. ಅದೇ ಬಿಸ್ಗುರುಕುಲ್ ವೆಬ್ಸೈಟಲ್ಲಿ 19,999, ಹತ್ರ 20,000 ಚಾರ್ಜ್ ಆಗುತ್ತೆ. ಅದೇ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ಜಸ್ಟ್ 14,999 ನಿಮಗೆ ಸಿಗ್ತಾ ಇದೆ. ಸೊ ಒಂದು 3 lakhs ರುಪೀಸ್ ಪ್ಲಸ್ ಇರೋ ಒಂದು ಬಂಡಲ್ ನಿಮಗೆ ಜಸ್ಟ್ 15,000 ರುಪೀಸಲ್ಲಿ ನನ್ನ ಒಂದು ರೆಫರಲ್ ಕೋಡ್ ಸಿಗ್ತಾ ಇದೆ. ಆ್ಯಂಡ್ ಇದು ಒಂದು ಹೈಯೆಸ್ಟ್ ಪೇ ಬಂಡಲ್ಲು. ಟ್ರಸ್ಟ್ ಮೀ, ಇದರಿಂದ ಬಹಳ ಪ್ರಾಫಿಟ್. ನನ್ನ ಒಂದು 75 lakh ರುಪೀಸ್ ಇವಾಗ ಈ ವಿಡಿಯೋ ಮಾಡುವಾಗ ನಾನು ಜನರೇಟ್ ಮಾಡಿದ್ದೀನಿ ಅಂದರೆ ಮೂಲ ಕಾರಣ ಈ ಫಿನಾನ್ಸ್ ಮಾಸ್ಟ್ರಿ ಬಂಡಲ್. ಸೊ ಇವಾಗ ನಿಮ್ಮ ಕನ್ಫ್ಯೂಷನ್, ಓಕೆ ಕೋರ್ಸಸ್ ಬಗ್ಗೆ ಹೇಳಿದ್ರು, ಬಂಡಲ್ ಬಗ್ಗೆ ಹೇಳಿದ್ರು, ಒಂದೊಂದು ಬಂಡಲ್ ಹೇಗಿರುತ್ತೆ ಅಂತ, ಎಷ್ಟೆಷ್ಟು ಇರುತ್ತೆ ಅಂತ, ನಾವು ಇದರಲ್ಲಿ ಹೇಗೆ ಅರ್ನ್ ಮಾಡೋದು. ಸೊ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ನಾನು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ. ಪ್ರಮೋಟ್ ಮಾಡಿದಾಗ ನಿಮ್ಗೆ ಇಷ್ಟು 60 to 70% ಕಮಿಷನ್ ಸಿಗುತ್ತೆ ಅಂತ. ಸೊ ಇದು ಒಂದು ಕಮಿಷನ್ ಸ್ಟ್ರಕ್ಚರ್. ಸೊ ಬಿಸ್ಗುರುಕುಲಲ್ಲಿ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಬೇಕು ಅಂದರೆ ಯಾವ ಥರ ಪ್ರಮೋಟ್ ಮಾಡುವಾಗ ನಿಮಗೆ ಕಮಿಷನ್ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಬ್ರ್ಯಾಂಡಿಂಗ್ ಮಾಸ್ಟ್ರಿ ನೀವು ತೊಗೊಂಡ್ರೆ ಯಾವುದೇ ಕೋರ್ಸಸ್ ಪ್ರಮೋಟ್ ಮಾಡಿದ್ರು ನಿಮಗೆ ಈಚ್ ಕೋರ್ಸ್ಗೆ 70% ಅಂತ 2,000 ರುಪೀಸ್ ಥರ ಕಮಿಷನ್ ಬರುತ್ತೆ. ನೀವು ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ ಜಾಯ್ನ್ ಆದರೆ 2,000 ರುಪೀಸ್ ಕಮಿಷನ್ ಸಿಗುತ್ತೆ. ಅದೇ ನೀವು ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ಎನ್ರೋಲ್ ಆದರೆ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಪ್ರಮೋಟ್ ಮಾಡುವಾಗ ಅಂದರೆ ಅದನ್ನು ಪ್ರಮೋಟ್ ಮಾಡಿ ನಿಮ್ಮ ಲಿಂಕ್ ಮೂಲಕ ಎನ್ರೋಲ್ ಮಾಡುವಾಗ ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿಗೆ 2,000 ರುಪೀಸ್ ಸಿಗುತ್ತೆ. ಸೊ ಟ್ರಾಫಿಕ್, ಇನ್ಫ್ಲುಯೆನ್ಸ್, ಫಿನಾನ್ಸ್ ಮಾಸ್ಟ್ರಿ ಎನ್ರೋಲ್ ಮಾಡುವಾಗ 4,000 ರುಪೀಸ್ ಈಚ್ ಸಿಗುತ್ತೆ. ಇವಾಗ ನೀವು ಇನ್ಫ್ಲುಯೆನ್ಸ್ ಮಾಸ್ಟ್ರಿಯಲ್ಲಿ ಇದ್ದರೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಪ್ರಮೋಟ್ ಮಾಡಿದ್ರೆ 2,000 ರುಪೀಸ್, ಟ್ರಾಫಿಕ್ ಮಾಸ್ಟ್ರಿ ಪ್ರಮೋಟ್ ಮಾಡಿದ್ರೆ 4,000 ರುಪೀಸ್ ಆ್ಯಂಡ್ ಇನ್ಫ್ಲುಯೆನ್ಸ್ ಫಿನಾನ್ಸ್ ಮಾಡಿದ್ರೆ 7,000 ರುಪೀಸ್ ಈಚ್ ಬರುತ್ತೆ. ಅದೇ ನೀವು ಫಿನಾನ್ಸ್ ಮಾಸ್ಟ್ರಿಯಲ್ಲಿದ್ದರೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ 2,000 ರುಪೀಸ್, ಟ್ರಾಫಿಕ್ ಮಾಸ್ಟ್ರಿ 4,000 ರುಪೀಸ್, ಇನ್ಫ್ಲುಯೆನ್ಸ್ ಮಾಸ್ಟ್ರಿ 7,000 ರುಪೀಸ್ ಆ್ಯಂಡ್ ಫಿನಾನ್ಸ್ ಮಾಸ್ಟ್ರಿ ಟು ಫಿನಾನ್ಸ್ ಮಾಸ್ಟ್ರಿ ನಿಮಗೆ ಅರ್ನಿಂಗ್ ಬಂದುಬಿಟ್ಟು 10,000 ರುಪೀಸ್. ಒನ್ ರೆಫರಲ್ಗೆ ನಿಮಗೆ 10,000 ರುಪೀಸ್ ಸಿಗುತ್ತೆ. ಸೊ ಅದರಿಂದಾನೇ ಫಿನಾನ್ಸ್ ಮಾಸ್ಟ್ರಿ ಇಂಪಾರ್ಟೆನ್ಸ್ ನಾನು ಏನು ಕೊಡ್ತಾ ಇದ್ದೀನಿ ಅಂದರೆ ನಿಮಗೆ ಪ್ರತಿಯೊಂದು ಕೋರ್ಸಸ್ಸು ಫ್ರೀ ಬರುತ್ತೆ. ಅದ್ರ ಜೊತೆಗೆ ಅಫಿಲಿಯೇಟ್ ಕಮಿಷನ್ ಮಿನಿಮಮ್ 1 ಡೇಗೆ 10,000 ರುಪೀಸ್ ಥರ ನೀವು ಅರ್ನ್ ಮಾಡ್ಬೋದು. ಆ ಒಂದು ಬೆನಿಫಿಟ್ ನಿಮಗೆ ಫಿನಾನ್ಸ್ ಮಾಸ್ಟ್ರಿಯಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಸ್ಟ್ರೆಸ್ ಮಾಡೋದು ಬೆಸ್ಟ್ ಇದೆ. ಸೊ ಇವಾಗ ಒಂದು ಕಾಮನ್ ಕ್ವೈರೀಸು, ಹೇಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು, ಅದಕ್ಕಾಗಿ ಅಲ್ವಾ ನಾವಿಲ್ಲಿ ಬಂದಿರೋದು, ಅದಕ್ಕೋಸ್ಕರನೇ ನಾವು ಫೀಸ್ಗಳೆಲ್ಲ ಪೇ ಮಾಡ್ತಾ ಇರೋದಲ್ಲ. ಸೊ ಕಂಪ್ಲೀಟ್ ಟ್ರೈನಿಂಗ್ ಫ್ರೀ ಇರುತ್ತೆ. 0 ಫಾಲೋವರ್ಸಿಂದ ಬಂದೆ. ಇವತ್ತಿಗೆ ನಾನು ಇದು ಮಾರ್ಚ್, ನಾನು ಈ ವಿಡಿಯೋ ಮಾಡ್ತಾ ಇರುವಾಗ ಏಪ್ರಿಲ್ 2023 ನಾನು 75 lakhs ಮಾಡಿದ್ದೇನೆ. ನಾನೊಂದು ಸ್ಟೂಡೆಂಟ್ ಮಾಡ್ಬೋದು, ಯಾಕೆ ಮಾಡೋಕ್ಕಾಗಲ್ಲ? ಇಲ್ಲಿ ನಮ್ಮಲ್ಲಿ 16 years 10th standard to 12th standard ಮಕ್ಕಳೆಲ್ಲ 10 lakhs 20 lakhs ಆ್ಯಂಡ್ 19 years ಸ್ಟೂಡೆಂಟ್ಸ್ ಎಲ್ಲ 40 lakhs 50 lakhs ಅರ್ನ್ ಮಾಡಿದ್ದಾರೆ. ಆ್ಯಂಡ್ ಐ ಆಮ್ ಎ ಹೌಸ್ ವೈಫ್, ನಾನು ಮ್ಯಾನೇಜ್ ಮಾಡ್ಬೋದಾ? ನಮ್ಮಲ್ಲಿ ಟ್ವಿನ್ಸ್ ಮಕ್ಕಳಿದ್ದಾರೆ, ಹೈಯೆಸ್ಟ್ ಅರ್ನ್ ಮಾಡ್ತಾ ಇದ್ದಾರೆ ಅರೌಂಡ್ 40 lakhs 50 lakhs. ಹೌಸ್ ವೈಫ್ಸ್ ಅಂತೂ ತುಂಬ ಜನ ಫೈನಾನ್ಷಿಯಲಿ ತುಂಬ ಇಂಡಿಪೆಂಡೆಂಟ್ ಆಗಿದ್ದಾರೆ. ಎಷ್ಟೊಂದು ಜನ ಅವರ ಹಸ್ಬೆಂಡ್ಗಿಂತ ಚೆನ್ನಾಗಿ ಅರ್ನ್ ಮಾಡ್ತಾ ಫ್ಯಾಮಿಲಿನ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಫಿನಾನ್ಷಿಯಲಿ. ಆ್ಯಂಡ್ ಪ್ರೊಫೆಷ್ನಲ್, ನಾನು ಇದನ್ನು ತೊಗೊಳ್ಬೋದಾ? ನಾನು 9 to 9 ಶೆಡ್ಯೂಲ್ ನನಗೆ ಹೆಲ್ಪ್ ಆಗುತ್ತಾ? ನೋಡಿ, ನೀವು ಏನೇ ಮಾಡ್ತಾ ಇರಿ, ಹೌಸ್ ವೈಫ್, ಸ್ಟೂಡೆಂಟ್, ಪ್ರೊಫೆಷ್ನಲ್, ದಿನಕ್ಕೊಂದು 3-4 ಅವರ್ಸ್ ಆದರೂ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನೋಡ್ತಿರಲ್ಲ, ಆ 3-4 ಅವರ್ಸಲ್ಲಿ 1 hour ನೀವು ಯೂಸ್ ಮಾಡಿ ಇಲ್ಲಿ ಕಲಿಯೋದಕ್ಕೆ, ನಿಮ್ಮ ಒಂದು ಸ್ಕಿಲ್ಸ್ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ. ನಿಮ್ಮ ಪ್ರೊಫೆಷನಲ್ಲಿ ಬೆಳೀತೀರಾ, ಜೊತೆಗೆ ಪಾರ್ಟ್ ಟೈಮಲ್ಲಿ ನಿಮ್ಮ ಒಂದು ಆ್ಯಕ್ಚುಯಲ್ ಸ್ಯಾಲ್ರಿಗಿಂತ ಚೆನ್ನಾಗಿ ಅರ್ನ್ ಮಾಡ್ತೀರಾ. ಡೆಫಿನೆಟಾಗಿ ತುಂಬ ಜನ ಮಾಡ್ತಾ ಇದ್ದಾರೆ. ನನ್ನ ಅಂಡರ್ ತುಂಬ ಜನ IT ಎಂಪ್ಲಾಯೀಸು ನನ್ನ ಹತ್ರ ಮಾತಾಡ್ಕೊಡೋ ಇರಲ್ಲ, ಜಸ್ಟ್ ವೆಬಿನಾರ್ ನೋಡಿ ಈ ಕೋರ್ಸಸ್ ಇಷ್ಟು ಕಡಿಮೆ ಬೆಲೆಗೆ ಸಿಗ್ತಾ ಇದೆ, ಅವರೊಂದು ಪ್ರೊಫೆಷನ್ ಅಪ್ಗ್ರೇಡ್ ಮಾಡ್ಕೊಳ್ಳೋಕೆ ತುಂಬ ಯೂಸ್ ಆಗಿದೆ ಅಂತ ಕೂಡ ತೊಗೊಂಡಿದ್ದಾರೆ. ಅದ್ರ ಜೊತೆಗೆ ಪಾರ್ಟ್ ಟೈಮಲ್ಲಿ ಅವ್ರ ರೆಗ್ಯುಲರ್ ಸ್ಯಾಲ್ರಿಗಿಂತ ಇಲ್ಲಿ ತುಂಬ ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ. ಆ ಥರ ಒಂದು ಎಕ್ಸಾಂಪಲ್ಸ್ ಕೂಡ ನನ್ನ ಒಂದು ವೆಬ್ಸೈಟಲ್ಲಿ ನೀವು ನೋಡ್ಬೋದು, ನನ್ನ ಪ್ರೊಫೈಲಲ್ಲಿ ನೋಡ್ಬೋದು. ಸೊ ಇದೆಲ್ಲ ಜಸ್ಟ್ ಎಕ್ಸ್ಕ್ಯೂಸಸ್. ಸೊ ಇವಾಗೆಲ್ಲ ತಿಳ್ಕೊಂಡ್ರಿ ಕೋರ್ಸಸ್ ಬಗ್ಗೆ. ನನಗೆ ಏನೂ ಗೊತ್ತಿಲ್ಲ, ನಾನು ಹೇಗೆ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೋಸ್ಕರನೇ ಟ್ರೈನಿಂಗ್ಸ್ ಅನ್ನೋದು. ಒನ್ಸ್ ನೀವು ಕೋರ್ಸ್ ಎನ್ರೋಲ್ ಆದಮೇಲೆ ಟ್ರೈನಿಂಗ್ಸ್ ಎಲ್ಲ ಫ್ರೀ ಸಿಗ್ಬಿಡುತ್ತೆ. ಎಕ್ಸಾಂಪಲ್ ಇದರಲ್ಲಿ ನಿಮಗೆ ಸ್ಟೆಪ್ಸ್ ಟು ಸಕ್ಸಸ್ ಅಂತ ಇರುತ್ತೆ, ಆ್ಯಂಡ್ ಸ್ಪೆಷಲ್ ಟ್ರೈನಿಂಗ್ಸ್ ಅಂತ ಇರುತ್ತೆ, ಹಾಲ್ ಆಫ್ ಫೇಮ್ ಅಂತ ಇರುತ್ತೆ, ಸ್ಪೆಷಲ್ ಟ್ರೈನಿಂಗ್ಸ್ ಅಂತ ಇರುತ್ತೆ. ಸೊ ಈ ಟ್ರೈನಿಂಗ್ಸ್ ಎಲ್ಲ ನೀವು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮುಂದುವರಿಬೇಕು ಅನ್ನೋದು ತಿಳಿಸುತ್ತೆ. ಅಲಾಂಗ್ ವಿತ್ ದಟ್ ನಿಮ್ಮ ಮಧ್ಯದಲ್ಲಿ ಕೋರ್ಸ್ ಬಗ್ಗೆ ಡೌಟ್ಸ್ ಇದ್ದರೆ, ಇಲ್ಲ ಟ್ರೈನಿಂಗ್ಸ್ ಬಗ್ಗೆ ಡೌಟ್ಸ್ ಇದ್ರೂ ನಿಮಗೊಂದು ಲೈವ್ ಮತ್ತು ರೆಕಾರ್ಡೆಡ್ ಡೌಟ್ ಕ್ಲಿಯರೆನ್ಸ್ ಸೆಷನ್ಸ್ ಕೂಡ ಇರುತ್ತೆ. ಸೊ ಪ್ರತಿ ವೀಕು 3 ಟ್ರೈನಿಂಗ್ಸ್ ಅಂತ ಕೊಡ್ತಾರೆ, ಲೈವು ಸಿಗುತ್ತೆ, ಅದ್ರ ಜೊತೆಗೆ ನಿಮ್ಗೆ ಆಗಲಿಲ್ಲ ಅಂದರೆ ರೆಕಾರ್ಡೆಡ್ ಕೂಡ ನೋಡ್ಕೊಳ್ಬೋದು. ಸೊ ಟ್ರೈನಿಂಗ್ಸ್ ಕಂಪ್ಲೀಟಾಗಿ ಸಿಗುತ್ತೆ.
ಆ್ಯಂಡ್ ಸೊ ಬರೀ ಬೆಸ್ ಗುರುಕುಲಲ್ಲಿ ನಾವು ಬರೀ ಕೋರ್ಸಸ್ನ ಪ್ರಮೋಟ್ ಮಾಡಬೇಕಾ, ಅದನ್ನು ಬಿಟ್ಟರೆ ಇನ್ನೇನು ಕೆಲಸ ಇಲ್ವಾ, ಹೇಗೆ ಬರೀ ಕೋರ್ಸಸ್ನ ಪ್ರಮೋಟ್ ಮಾಡೋದು, ಆ ಥರ ಒಂದು ಮೈಂಡ್ ಸೆಟ್ ಇದ್ದರೆ ನೋ. ಸೊ ಬೆಸ್ ಗುರುಕುಲಲ್ಲಿ ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಕೋರ್ಸಸ್ನ ಪ್ರಮೋಟ್ ಮಾಡೋದು, ಇನ್ನೊಂದು ಫ್ರೀಲಾನ್ಸಿಂಗ್ ಅಂದರೆ ಬೇಸಿಕಲಿ ಏನು, ಸೊ ನೀವು ಈ ಕೋರ್ಸಸ್ನ ಓದಿ ಇಂಡಿವಿಜುವಲ್ ಆಗಿ ಪ್ರಾಜೆಕ್ಟ್ಸ್ನ ತೊಗೊಂಡು ನೀವೇ ಅರ್ನ್ ಮಾಡ್ಬೋದು. ಸೊ ಇದರಲ್ಲಿ ಕೋರ್ಸ್ನ ಪ್ರಮೋಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕೋರ್ಸಸ್ನ ತಿಳ್ಕೊಂಡು ಅದ್ರ ಮೇಲೆ ನೀವು ಫ್ರೀಲಾನ್ಸಿಂಗ್ ಕೂಡ ಮಾಡ್ಬೋದು. ಸೊ ಮ್ಯಾಮ್ ಫ್ರೀಲಾನ್ಸಿಂಗ್ ಅಂದರೆ ಏನು? ಸೊ ಲೆಟ್ ಮೀ ಬಿ ಕ್ಲಿಯರ್. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕಂಟೆಂಟ್ ರೈಟಿಂಗ್ ಕೋರ್ಸ್ ಅಂತಿದೆ. ನಾನೊಂದು ಡಾಕ್ಟರು, ನಾನೊಂದು ಹೆಲ್ತ್ ವ್ಲಾಗ್ಸ್ ಅಂತ ಬರೀತೀನಿ ವೆಬ್ಸೈಟ್ಸಲ್ಲಿ. ಆ ಕಂಟೆಂಟ್ ರೈಟಿಂಗ್ಗೆ ನನಗೆ ಇಷ್ಟು ಅಂತ ಹಣ ಕೊಡ್ತಾರೆ. ಗೂಗಲ್ ಆ್ಯಡ್ಸ್ ಅಂತಿದೆ, ಫೇಸ್ಬುಕ್ ಆ್ಯಡ್ಸ್ ಅಂತಿದೆ, ಆ್ಯಂಡ್ ಮಾಸ್ಟರ್ ಪಬ್ಲಿಕ್ ಸ್ಪೀಕಿಂಗ್ ಅಂತಿದೆ. ಇಂಥ ಒಂದು ಕೋರ್ಸಸ್ನ ಕಲಿತು ನೀವು ಫ್ರೀಲಾನ್ಸಿಂಗ್ ಮಾಡ್ಬೋದು. ಅದರಲ್ಲಿ ನೀವು ಹಣ ಅರ್ನ್ ಮಾಡ್ಬೋದು, ಇಲ್ಲ ಇದರಲ್ಲೇ ಜಾಬ್ ಕೂಡ ಹುಡ್ಕೊಳ್ಬೋದು. ಅದನ್ನು ಫ್ರೀಲಾನ್ಸಿಂಗ್ ಅಂತಾರೆ. ಓಕೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಎಲ್ಲ ಕೋರ್ಸಸ್ಸು ಲೈಫ್ ಟೈಮ್. ಸೊ ಈ ಇಂಡಿವಿಜುವಲ್ ಕೋರ್ಸಸ್ ಎಲ್ಲ ಫ್ರೀಲಾನ್ಸಿಂಗಲ್ಲೂ ತುಂಬ ಹೈ ಡಿಮ್ಯಾಂಡ್ ಇದೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಅಂದರೆ ಎಲ್ಲ ಕೋರ್ಸಸ್ಗೂ ಸರ್ಟಿಫಿಕೇಟ್ ಇದೆ. ಈ ಕೋರ್ಸಸ್ ಎಲ್ಲ ನಿಮ್ಮ ರೆಸ್ಯೂಮೆಗೂ ಆ್ಯಡ್ ಆನ್ ಆಗುತ್ತೆ. ಇವಾಗ ನೀವು ಏನಾದ್ರು ಒಂದು ಡಿಗ್ರಿ ಮಾಡ್ತಾ ಇದ್ರೆ ಅದು ಮುಗಿಸಿದ ಮೇಲೆ ಈ ಕೋರ್ಸಸ್ ಜೊತೆಗೆ ನೀವು ಕಲಿತಾ ಇದ್ದರೆ ನಿಮ್ಮ ಒಂದು ರೆಸ್ಯೂಮೆಗೆ ಆ್ಯಡೆಡ್ ಬೆನಿಫಿಟ್. ಸೊ ಒಂದು ಪರ್ಸನ್ ಈ ಸ್ಕಿಲ್ಸ್ ತಿಳಿದೇ ಇರೋರಿಗೆ ಡಿಫ್ರೆನ್ಸ್ ಇರುತ್ತೆ. ಆ್ಯಂಡ್ ಹೈರ್ ಮಾಡುವಾಗ ಕಂಪ್ನಿ ಯಾರಿಗೆ ಈ ಕೋರ್ಸಸ್ ನಾಲೆಜ್ ಇರುತ್ತೋ ಫಸ್ಟ್ ಪ್ರಿಫರೆನ್ಸ್ ಅಂಥವ್ರಿಗೆ ಕೊಡುತ್ತೆ. ಸೊ ಅಂಥ ಒಂದು ಆಪರ್ಚುನಿಟಿ ಬೆಸ್ ಗುರುಕುಲ್ ನಿಮಗೆ ಕೊಡ್ತಾ ಇದೆ. ಸೊ ಬೆಸ್ ಗುರುಕುಲಲ್ಲಿ ಪ್ರಮೋಷನ್ ಅಫಿಲಿಯೇಟ್ ಒಂದೇ ಅಲ್ಲ, ಫ್ರೀಲಾನ್ಸಿಂಗ್ ಮಾಡ್ಬೋದು, ನೀವು ಅಫಿಲಿಯೇಟ್ ಮಾರ್ಕೆಟಿಂಗು ಮಾಡ್ಬೋದು. ಆ್ಯಂಡ್ ನಾನು ಇನ್ನೊಂದು ವಿಷಯ ಕ್ಲಿಯರ್ ಮಾಡಿಬಿಡ್ತೀನಿ. ಇಲ್ಲಿ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಈ ಚೈನ್ ಸಿಸ್ಟಮು MLM ಅಲ್ಲ. ಇಲ್ಲಿ ನಾವು ಯಾರಿಗೂ ಫೋರ್ಸು ಮಾಡೋಕ್ಕಲ್ಲ, ಕನ್ವಿನ್ಸು ಮಾಡಲ್ಲ. ನೋಡಿ, ಚೈನ್ ಸಿಸ್ಟಮ್ MLM ಅಲ್ಲಿ ಡಿಫ್ರೆನ್ಸು ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಡಿಫ್ರೆನ್ಸ್ ಹೇಳ್ತೀನಿ. ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನೀವೇನು ಪ್ರಮೋಷನ್ ಮಾಡಿರ್ತೀರೋ ನಿಮ್ಮ ಮೂಲಕ ಯಾರು ಎನ್ರೋಲ್ ಮಾಡಿರ್ತಾರೋ ಆ ದುಡ್ಡು ಮಾತ್ರ ಬರುತ್ತೆ ಹೊರತು ಅವ್ರು ಯಾರಿಗಾದ್ರೂ ಮಾಡಿದ್ರೆ ದುಡ್ಡು ಬರೋದು ನಿಮಗೆ ಬರಲ್ಲ. ಆದರೆ ಚೈನ್ ಸಿಸ್ಟಮಲ್ಲಿ MLM ಅಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಒಬ್ಬರಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ, ಫೋರ್ಸ್ ಮಾಡಬೇಕಾಗುತ್ತೆ, ಅವ್ರು ಇನ್ನೊಬ್ಬರನ್ನ ಎನ್ರೋಲ್ ಮಾಡಿಸ್ಬೇಕಾಗುತ್ತೆ. ಅವಾಗೇ ನಿಮಗೂ ನಿಮ್ಮ ಅಂಡರ್ ಎನ್ರೋಲ್ ಆಗಿರೋರಿಗೆ ದುಡ್ಡು ಬರೋದು. ಸೊ ಕಂಪ್ಲೀಟ್ ಡಿಫ್ರೆನ್ಸ್ ತಿಳ್ಕೊಳ್ಳಿ. ಇಲ್ಲಿ ನಾವು ಯಾರಿಗೂ ಫೋರ್ಸು ಮಾಡಲ್ಲ, ಕನ್ವಿನ್ಸ್ ಮಾಡಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗೇ ಬೇರೆ, ಚೈನ್ ಸಿಸ್ಟಮ್ MLM ಬೇರೆ. ಓಕೆ, ಇವಾಗ ನನಗೆ ಎಲ್ಲ ಕಾನ್ಸೆಪ್ಟ್ ಅರ್ಥ ಆಯಿತು. ನಾನು ನಿಮ್ಮ ಅಂಡರ್ ಬಂದು ನಿಮ್ಮ ಲಿಂಕಲ್ಲಿ ಜಾಯ್ನ್ ಆದರೆ ನನಗೇನು ಬೆನಿಫಿಟ್ ಅಂತ ನೀವು ಕೊಳ್ಬೋದು. ನಾನೊಂದು ಟಾಪ್ ಅರ್ನರ್ ಬೆಸ್ ಗುರುಕುಲಲ್ಲಿ ಈ ವಿಡಿಯೋ ಮಾಡುವಾಗ ಆಲ್ರೆಡಿ ನಾನು 75 lakhs ಪ್ಲಸ್ ಮಾಡಿದ್ದೀನಿ. ನನ್ನ ಅಂಡರ್ ನೀವು ಎನ್ರೋಲ್ ಆದಾಗ ನನ್ನ ಒಂದು ರೆಗ್ಯುಲರ್ ಟ್ರೈನಿಂಗ್ಸ್ಗೆ ನೀವು ಆಕ್ಸೆಸ್ ಆಗ್ತೀರಾ. ನೋಡಿ, ಬೆಸ್ ಗುರುಕುಲ್ ಕಂಪ್ಲೀಟ್ ಟ್ರೈನಿಂಗ್ ಕೊಡುತ್ತೆ, ಅದು ನೋ ಡೌಟ್. ಬಟ್ ಅದ್ರ ಜೊತೆಗೆ ನನ್ನ ಮೆಂಟರ್ಶಿಪ್ಪಲ್ಲಿ ನೀವು ಎನ್ರೋಲ್ ಆದರೆ ನನ್ನ ಒಂದು ಪರ್ಸ್ನಲ್ ಟಿಪ್ಸು, ಸ್ಟ್ರಾಟಜೀಸು, ನಾನು ಈ ಲೆವೆಲ್ಗೆ ಹೇಗೆ ಬಂದೆ ಪ್ರತಿಯೊಂದು ನಾನು ನಿಮಗೆ ಟ್ರೈನಿಂಗ್ ಕೊಡ್ತೇನೆ. ಆ್ಯಂಡ್ ಅದ್ರ ಜೊತೆಗೆ ನನ್ನೊಂದು ಪರ್ಸ್ನಲ್ ಟೆಲಿಗ್ರಾಮ್ ಗ್ರೂಪ್ ಅಂತ ಇರುತ್ತೆ, ಅದರಲ್ಲಿ ಆ್ಯಡ್ ಮಾಡಿರ್ತೀನಿ. ನೀವು ಯಾವುದೇ ಒಂದು ಡೌಟ್ ಇದ್ದರೂ ಕ್ಲಿಯರ್ ಮಾಡ್ಲಿಕ್ಕೆ ನಾನು ಇರ್ತೀನಿ. ಆ ಒಂದು ಪರ್ಸ್ನಲ್ ಮೆಂಟರ್ಶಿಪ್ ನಿಮಗೆ ಸಿಗುತ್ತೆ. ಸೊ ನನ್ನ ಮೆಂಟರ್ಶಿಪ್ಪಲ್ಲಿ ತಿಂಗಳಿಗೆ ಹೇಗೆ 50,000 ಪ್ಲಸ್ ಮಾಡಬೇಕು, ಆ್ಯಂಡ್ ಎಲ್ಲ ಒಂದು ನನ್ನ ಪರ್ಸ್ನಲ್ ಟ್ರೈನಿಂಗ್ಸ್ಗೂ ನಿಮಗೆ ಆಕ್ಸೆಸ್ ಇರುತ್ತೆ. ರೆಗ್ಯುಲರ್ ಟೈಮ್ ಟು ಟೈಮ್ ಡೌಟ್ ಕ್ಲಿಯರೆನ್ಸ್ ಇರುತ್ತೆ. ನೋಡಿ, ಬೆಸ್ ಗುರುಕುಲ್ ಟ್ರೈನಿಂಗ್ ಕೊಡೋದ್ರ ಜೊತೆಗೆ ಒಂದು ಟಾಪ್ ಅರ್ನರ್ ಎಕ್ಸ್ಟ್ರಾ ಬೆನಿಫಿಟ್ಸು ನಿಮಗಿರುತ್ತೆ. ಸೊ ಅದರಿಂದ ನನ್ನ ಒಂದು ಪರ್ಸ್ನಲ್ ಮೆಂಟರ್ಶಿಪ್ ಜಾಯ್ನ್ ಆಗೋ ಬೆನಿಫಿಟ್ಸ್ ಇವೆಲ್ಲ ನಿಮಗೆ ಸಿಗುತ್ತೆ. ಸೊ ನೀವು ನನ್ನಲ್ಲಿ ಅಂಡರ್ ಜಾಯ್ನ್ ಆದರೆ ಈ ಒಂದು ನನ್ನ ಪರ್ಸ್ನಲ್ ಟ್ರೈನಿಂಗ್ಸ್ಗೆ ಆಕ್ಸೆಸ್ ಆಗ್ತೀರಾ. ಸೊ ಇದು ಗ್ಲಿಮ್ಸು ನನ್ನ ಪರ್ಸ್ನಲ್ ಟ್ರೈನಿಂಗ್ ಸೆಷನ್ಸ್ ಹೇಗಿರುತ್ತೆ ಅಂತ. ಪ್ರತಿಯೊಂದು ವೀಕ್ ಅಥವಾ 15 days ಒನ್ಸ್ ಈ ಥರ ಒಂದು ನನ್ನ ಪರ್ಸ್ನಲ್ ಟ್ರೈನಿಂಗ್ ಸೆಷನ್ಸ್ ಇರುತ್ತೆ. ಸೊ ಬೆಸ್ ಗುರುಕುಲಲ್ಲಿ ಅರ್ನಿಂಗ್ ಬಿಟ್ಟು ಬೇರೆ ಏನು ಸಿಗುತ್ತೆ ನೋಡಿ. ನಾನು ಬೆಸ್ ಗುರುಕುಲಲ್ಲಿ ಜಾಯ್ನ್ ಆದಮೇಲೆ ನನಗೆ ಬಹಳ ಕಲ್ತಿದ್ದೀನಿ. ಅದ್ರ ಜೊತೆಗೆ ರಿವಾರ್ಡ್ಸ್ ತುಂಬ ಸಿಕ್ಕಿದೆ. ಪ್ರತಿ ವರ್ಷವೂ ಕೂಡ ಬೆಸ್ ಗುರುಕುಲ್ ಬರ್ತ್ಡೇ ಮೀಟ್ ಅಂತ ಮಾಡುತ್ತೆ. ಸೊ ನಿಮಗೆ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಆಕ್ಸೆಸ್ ಸಿಗುತ್ತೆ, ಫ್ರೀ ಸ್ಟೇ ಸಿಗುತ್ತೆ, ಆ್ಯಂಡ್ ರಿವಾರ್ಡ್ ಪಾಯಿಂಟ್ಸು, ಅವಾರ್ಡ್ಸು, ಪ್ರತಿಯೊಂದು ರೆಕಗ್ನೈಸೇಷನ್ ಸಿಗುತ್ತೆ. ಅದ್ರ ಜೊತೆಗೆ ನ್ಯಾಷನಲ್ ಟ್ರಿಪ್ಸ್, ಇಂಟರ್ನ್ಯಾಷನಲ್ ಟ್ರಿಪ್ಸ್, ಇವಾಗ ತನಕ 3 ಕಾರ್ ತೊಗೊಳಕ್ಕೆ ಕೂಡ ಹೆಲ್ಪ್ ಮಾಡಿದೆ. ನಿಮ್ಮ ಡ್ರೀಮ್ ಕಾರ್ ಇರೋದಿದ್ರೆ ಅದು ಕೂಡ ಆಕ್ಸೆಸಬಲ್ಗೆ ತೊಗೊಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫರ್ದರ್ ನನ್ನ ಕೆಲವೊಂದು ಪೇ ಪ್ರೂಫ್ಸ್ನೆಲ್ಲ ನಾನಿಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನಿಮಗೆ ನಾನು ಪೇ ಪ್ರೂಫ್ಸ್ ಇನ್ನೂ ನೋಡಬೇಕು ಅಂದರೆ ಪ್ರತಿಯೊಂದು 0 to 75 lakhs ಅರ್ನಿಂಗ್ಸ್ ಕೂಡ ನನ್ನ ಒಂದು ಇನ್ಸ್ಟಾಗ್ರಾಮ್ ID ಹೈಲೈಟ್ಸಲ್ಲಿ ಇಟ್ಟಿದ್ದೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಪ್ರತಿಯೊಂದು ಬ್ಯಾಂಕ್ ಪ್ರೂಫ್ ಸಮೇತ ಇಟ್ಟಿದ್ದೀನಿ. ಸೊ ದಟ್ಸ್ ಹೌ ದ ಬೆಸ್ ಗುರುಕುಲ್ ಅನ್ನೋ ಪ್ಲ್ಯಾಟ್ಫಾರ್ಮು ಲೀಗಲ್ ಆಗಿದೆ. ಸೊ ಗೈಸ್, ನಾನು ತಿಳಿದಿರೋ ಮಟ್ಟಕ್ಕೆ ಬೆಸ್ ಗುರುಕುಲ್ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮ್ಗೆ ಏನೇ ಫರ್ದರ್ ಡೌಟ್ಸ್ ಇದ್ದರೂ ನನ್ನ ವಾಟ್ಸಪ್ ನಂಬರ್ ಮೂಲಕ ಮಾತ್ರ ನನ್ನ ರೀಚ್ ಮಾಡಿ. ಸೊ ಕ್ಲಾರಿಫೈ ಮಾಡ್ಕೊಳ್ಳಿ. ಜಸ್ಟ್ ಒಂದು ವರ್ಡ್ ಹೇಳ್ತೀನಿ. ಸೊ ಬೆಸ್ ಗುರುಕುಲ್ ಅನ್ನೋದು ಒಂದು ಒಳ್ಳೆಯ ಆಪರ್ಚುನಿಟಿ. ಸೊ ನಾವು ಒಂದು ವೀಕೆಂಡ್ ಹೋದ್ರೇ ಎಷ್ಟು ಖರ್ಚು ಮಾಡ್ತೀವಿ, ಏನೋ ಒಂದು ಅನ್ನೆಸೆಸರಿ ಥಿಂಗ್ಸ್ಗೆ ದುಡ್ಡು ಖರ್ಚು ಮಾಡ್ತೀವಿ. ಅದನ್ನು ಬಿಟ್ಟು ನಾವು ಎಷ್ಟು ಟೈಮ್ ಇನ್ಸ್ಟಾಗ್ರಾಮ್ಲಾಗಲಿ ಯೂಟ್ಯೂಬಲ್ಲಾಗಲಿ ಎಷ್ಟು ವೇಸ್ಟ್ ಮಾಡ್ತೀವಿ. ಅದೇ ಟೈಮ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೋಸ್ಕರ ವರ್ಕ್ ಮಾಡಿ. ಒಂದು ಸ್ಟೂಡೆಂಟ್ ಆಗಿದ್ರೆ ನಿಮ್ಮ ಫೀಸ್ ಪೇ ಮಾಡ್ಕೊಳ್ಳೋ ಲೆವೆಲ್ಗೆ ಬರ್ತೀರಾ. ಒಂದು ಹೌಸ್ ವೈಫ್ ಆಗಿದ್ರೆ ಫ್ಯಾಮಿಲಿ ರನ್ ಮಾಡೋ ಅಂತ ಒಂದು ಕೇಪಬಿಲಿಟಿ ನಿಮಗೆ ಬರುತ್ತೆ.
ಅದೇ ಒಂದು ಜಾಬ್ ಹೋಲ್ಡರ್ ಆಗಿ 9 to 9 ಕೆಲಸ ಮಾಡಿದ್ರು ಅಷ್ಟು ಸಂಬಳ ಸಾಲಲ್ಲ. ಸೊ ನಾವೊಂದು ಮಂತ್ ಎಂಡ್ ಸ್ಯಾಲ್ರಿಗೆ ಕಾಯ್ತಾ ಇರ್ತೀವಿ. ಸೊ ಅಂಥ ಒಂದು ಪರಿಸ್ಥಿತಿ ಬರ್ದಿರ ಒಂದು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ನ ನಾವು ಜನ್ರೇಟ್ ಮಾಡಿಕೊಂಡ್ರೆ, ಕೋವಿಡ್ ಆದಮೇಲೆ ನಮ್ಗೆ ಒಳ್ಳೆ ಪಾಠ ಬಂದಿದೆ ರೈಟ್. ಆಲ್ವೇಸ್ ನಾವು ಒಂದು ಸೇಫ್ ಸೆಕ್ಯೂರಿಟಿ ಅಮೌಂಟ್ ಇಟ್ಟಿರಬೇಕು ಅಂತ. ಸೊ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಸೊ ಹೋಪ್ ನಾನು ನಿಮಗೆ ಬಿಸ್ ಗುರುಕುಲ್ ಬಗ್ಗೆ ನನಗೆ ತಿಳಿದಷ್ಟು ತಿಳಿಸಿದ್ದೀನಿ. ಇನ್ನೇನಾದ್ರು ಫರ್ದರ್ ಡೌಟ್ಸ್ ಇದ್ದರೆ ನಾನು ವಾಟ್ಸಪ್ಪಲ್ಲಿ ರೀಚ್ ಆಗಿ ನಾನು ನಿಮಗೆ ಫರ್ದರ್ ಡೌಟ್ ಕ್ಲಾರಿಫೈ ಮಾಡ್ತೀನಿ. ಆ್ಯಂಡ್ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀತಿಯಾದ ಇನ್ಫಾರ್ಮೇಷನ್ ಆಗಲಿ ಬಿಸ್ ಗುರುಕುಲ್ ರಿಲೇಟೆಡ್ ಲಿಂಕ್ಸ್ ಆಗಲಿ ಕಳಿಸಲ್ಲ. ಸೊ ನನ್ನ ರೀಚ್ ಮಾಡಬೇಕಂದ್ರೆ ನೀವು ಯಾವ ನಂಬರಿಂದ ಈ ಲಿಂಕ್ ತೊಗೊಂಡಿದ್ದೀರೋ ವೆಬಿನಾರ್ದು ಆ ನಂಬರಲ್ಲೇ ರೀಚ್ ಮಾಡಿ. ಸೊ ನಿಮಗೆಲ್ಲ ಕ್ಲಾರಿಫೈ ಆಗಿದೆ. ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಒಂದು ಮೈಂಡ್ಸೆಟ್ ಇದ್ದರೆ ಯಾವ ಕೋರ್ಸಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ಹತ್ರ ಮ್ಯಾಮ್ ಐ ವಾಚ್ ದ ವೆಬಿನಾರ್, ನನಗೆ ಲಿಂಕ್ ಕಳಿಸಿ, ಬ್ರ್ಯಾಂಡಿಂಗ್, ಟ್ರಾಫಿಕ್, ಇನ್ಫ್ಲುಯೆನ್ಸ್, ಫೈನಾನ್ಸ್ ಯಾವ ಕೋರ್ಸ್ ಬೇಕೋ ಆ ಲಿಂಕ್ ಕಳಿಸಿ ಅಂತ ಹೇಳಿ ನಾನು ನನ್ನ ರಿಜಿಸ್ಟ್ರೇಷನ್ ಲಿಂಕ್ ನಿಮಗೆ ನನ್ನ ವಾಟ್ಸಪ್ ಮೂಲಕ ಮಾತ್ರ ತಿಳಿಸ್ತೀನಿ. ಗೈಸ್ ಡೆಫಿನೆಟ್ ಆಗಿ ಬಿಸ್ ಗುರುಕುಲ್ ಒಂದು ಲೈಫ್ ಚೇಂಜಿಂಗ್ ಎಪಿಸೋಡ್ ಆಗಿರುತ್ತೆ. ಆ್ಯಂಡ್ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ ಬೆಸ್ಟ್ ಪ್ಯಾಕೇಜ್ ಯಾವುದು ಅಂತ. ಫಿನಾನ್ಸ್ ಮಾಸ್ಟ್ರಿ ಇಸ್ ದ ಬೆಸ್ಟ್ ಪ್ಯಾಕೇಜ್. ಬೆನಿಫಿಟ್ಸ್ ಕೂಡ ನಿಮ್ಗೆ ಹೇಳಿದ್ದೀನಿ. ಸೊ ಒಂದು ಸತಿ ಮತ್ತೊಂದು ಸತಿ ಫಿನಾನ್ಸ್ ಮಾಸ್ಟ್ರಿ ಬೆನಿಫಿಟ್ ರಿಪೀಟ್ ಮಾಡ್ತೀನಿ ನಿಮಗೆ. ಸೊ ಫಿನಾನ್ಸ್ ಮಾಸ್ಟ್ರಿ ಬೆನಿಫಿಟ್ ಬಂದು ನನ್ನ ರೆಫರಲ್ ಕೋಡಲ್ಲಿ 15,000ಗೆ ಸಿಗುತ್ತೆ. ನಿಮಗೆ ಪ್ರತಿಯೊಂದು ಬಂಡಲ್, ಬ್ರ್ಯಾಂಡಿಂಗ್, ಟ್ರಾಫಿಕ್, ಇನ್ಫ್ಲುಯೆನ್ಸ್ ಎಲ್ಲ ಫ್ರೀ ಬಂದುಬಿಡುತ್ತೆ. ಲೈಫ್ ಟೈಮ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಲೈಫ್ ಟೈಮ್ ಆಕ್ಸೆಸ್ ಇರುತ್ತೆ. ಫ್ಯೂಚರಲ್ಲಿ ಏನೇ ಒಂದು ಕೋರ್ಸ್ ಬಂದರೂ ನಿಮಗೆ ಈಸಿಲಿ ಆಕ್ಸೆಸಬಲ್ ಇರುತ್ತೆ. ನ್ಯಾಷನಲ್ ಟ್ರಿಪ್ಸ್, ಇಂಟರ್ನ್ಯಾಷನಲ್ ಟ್ರಿಪ್ಸ್, ಕಾರ್ ಸ್ಪಾನ್ಸರ್ಶಿಪ್ ಈಸಿಲಿ ಆಕ್ಸೆಸಬಲ್ ಇರುತ್ತೆ. ರಿವಾರ್ಡ್ ಪಾಯಿಂಟ್ಸ್ ಇರುತ್ತೆ. ಅದರ ಜೊತೆಗೆ ಮಿನಿಮಮ್ 10,000 ಪರ್ ಡೇ ಅರ್ನ್ ಮಾಡ್ಬೋದು. ಸೊ ನಾನಿಲ್ಲಿ ಜಾಯ್ನ್ ಆಗಿ 22 ಮಂತ್ಸ್ ಆಯಿತು. ಇವತ್ತಿಗೆ ನಾನು ತಿಂಗಳಿಗೆ 3 to 5 lakhs ಮಾಡ್ತಾ ಇದ್ದೀನಿ. ನಾನು ನಿಮಗೆ ಎಕ್ಸಾಜುರೇಟ್ ಮಾಡ್ತಾ ಇಲ್ಲ, ಇದು ಫ್ಯಾಕ್ಟ್. ಬೇಸಿಕ್ ತಿಳ್ಕೊಂಡ್ರೆ ನೀವು ಕೂಡ ನನ್ನ ಪೊಸಿಷನಲ್ಲಿ ಬರ್ತೀರಾ. ಜಸ್ಟ್ ಒಂದು ಆ್ಯಕ್ಷನ್ ಡೆಫಿನೆಟ್ ಆಗಿ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡುತ್ತೆ. ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತು ಬಿಸ್ ಗುರುಕುಲ್ ಅನ್ನೋ ಒಂದು ಬಿಸ್ನೆಸ್. ಸೊ ಡೆಫಿನೆಟ್ ಆಗಿ ನಿಮ್ಮ ಗೋಲ್ಸ್ಗೋಸ್ಕರ ವರ್ಕ್ ಮಾಡಿ ನಿಮ್ಮ ಒಂದು ಲೈಫ್ ಸ್ಟೈಲ್ ಚೇಂಜಸ್ನ ನೀವೇ ನೋಡ್ತೀರಾ. ಏನೇ ಒಂದು ಡೌಟ್ಸ್ ಆಗಿದ್ರೂ ನನ್ನ ವಾಟ್ಸಪ್ ಮೂಲಕ ರೀಚ್ ಮಾಡಿ. ವೆರಿ ಗುಡ್ ಲಕ್. ಐ ವಿಶ್ ಯು ಲೋಡ್ಸ್ ಆಫ್ ಸಕ್ಸಸ್.